ಹಲೋ ನಮಸ್ಕಾರ ಎಲ್ಲರಿಗೂ. RTE ಎಜುಕೇಷನ್. ಸೊ ಎಲ್ಲರೂ ಕೂಡ ಈ ಒಂದು ಎಜುಕೇಷನ್ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಸಾಕಷ್ಟು ಜನ ಏನು ಅಂದ್ಕೊಳ್ತಾರೆ ಅಂದರೆ ನಮ್ಮ ಮಕ್ಕಳನ್ನ ಕೂಡ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು ಅಂಥೇಳಿ ಕೂಡ ಸಾಕಷ್ಟು ಜನ ಪೇರೆಂಟ್ಸ್ಗಳು ಅದೇ ರೀತಿಯೇ ಥಿಂಕ್ ಮಾಡ್ತಾ ಇರ್ತಾರೆ. ಆದರೆ ಒಂದು ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇಲ್ಲದೆ ಇರೋ ಕಾರಣ, ಅಂದರೆ ಅವ್ರ ಹತ್ರ ದುಡ್ಡಿಲ್ಲದೆ ಇರೋ ಕಾರಣ ಆಗಿರ್ಬೋದು, ಅಥವಾ ಇನ್ನಿತರ ಸಮಸ್ಯೆಗಳಾಗಿರ್ಬೋದು, ಆ ಥರ ಒಂದು ಕಾರಣಗಳಿಂದ ಅವರ ಮಕ್ಕಳನ್ನ ಏನು ಮಾಡ್ತಾರೆ, ಒಳ್ಳೆ ಸ್ಕೂಲಿಗೆ ಸೇರಿಸೋದಕ್ಕಾಗಲ್ಲ. ಸೊ ಹಾಗಾಗಿಬಿಟ್ಟು ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಹೊಸ ಯೋಜನೆಯನ್ನು ತೊಗೊಂಬಂದಿದ್ದಾರೆ. ಆ ಒಂದು ಯೋಜನೆ ಹೆಸರೇ ಬಂದುಬಿಟ್ಟು RTE ಎಜುಕೇಷನ್, ಅಂದರೆ ರೈಟ್ ಟು ಎಜುಕೇಷನ್ ಅಂಥೇಳಿ. ಸೊ ಒಳ್ಳೆ ಎಜುಕೇಷನ್ನ ಮಕ್ಕಳಿಗೆ ಕೊಡಬೇಕು. ಅವರ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಸಾಕಷ್ಟು ಮಕ್ಕಳು ಹಿಂದುಳಿತಾರೆ. ಸೊ ಹಾಗಾಗಿಬಿಟ್ಟು ಆ ಥರ ಆಗಬಾರ್ದು ಅಂಥೇಳಿ ಆ ಥರ ಮಕ್ಕಳಿಗೆ ಇಲ್ಲಿ ಸರ್ಕಾರದವರು RTE ಎಜುಕೇಷನ್ನ ಕೊಡಬೇಕು ಅಂಥೇಳಿ ಸರ್ಕಾರದವರು ತೀರ್ಮಾನ ಮಾಡಿದ್ದಾರೆ. ಸೊ ನಿಮ್ಮ ಮಕ್ಕಳು LKG ಓದ್ತಾ ಇದ್ದರೆ ಅಥವಾ 1ನೇ ಕ್ಲಾಸ್ ಓದ್ತಾ ಇದ್ದರೆ ಅಂತಹ ಮಕ್ಕಳು ಈ ಒಂದು RTE ಎಜುಕೇಷನ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ RTE ಎಜುಕೇಷನ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಯಾರಾದರೂ ಅಂದ್ಕೊಳ್ತಾ ಇದ್ದರೆ, ಸೊ ಅಂಥವರು ಇವತ್ತಿನ ವಿಡಿಯೋನ ತಪ್ಪದೆ ನೋಡಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. RTE ಎಜುಕೇಷನ್. ಸೊ ಮೊದಲನೇದಾಗಿ RTE ಎಜುಕೇಷನ್ ಬಗ್ಗೆ ನಾವು ಮಾತಾಡೋದಾದರೆ ರೈಟ್ ಟು ಎಜುಕೇಷನ್ ಅಂಥೇಳಿ ಈ ಒಂದು ಎಜುಕೇಷನ್ ಹೆಸರು ಬಂದುಬಿಟ್ಟು. ಸೊ ನಿಮ್ಮ ಮಕ್ಕಳು ಏನಾದರೂ LKG ಓದಬೇಕು ಅಂದ್ಕೊಂಡಿರ್ತಾರೆ, ಅಂದರೆ ಚಿಕ್ಕ ಮಕ್ಕಳು ಇರ್ತಾರೆ, LKG ಆಲ್ರೆಡಿ ಓದ್ತಾ ಇರ್ತಾರೆ ಅಥವಾ 1ನೇ ಕ್ಲಾಸ್ ಓದ್ತಾ ಇರ್ತಾರೆ. ಸೊ ಅಂತಹ ಮಕ್ಕಳಿಗೆ ಇಲ್ಲಿ ಈ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ ಅಂತಹ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಅಂದ್ಕೊಂಡ್ರೆ, ಸೊ ಈ ಒಂದು RTE ಎಜುಕೇಷನ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಜೊತೆಗೆ ಯಾರೆಲ್ಲ ಅರ್ಹರು, ಮತ್ತು ಏನು ಮಾಡಬೇಕು ಅಂದರೆ ಈ ಒಂದು RTE ಎಜುಕೇಷನ್ಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಜೊತೆಗೆ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ, ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಮಧ್ಯೆಲ್ಲೂ ಸ್ಕಿಪ್ ಮಾಡಬಾರ್ದು, ಕೊನೆ ತನಕ ನೋಡಬೇಕು. ನೀವು ಕೊನೆ ತನಕ ನೋಡಿದ್ರೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ. ಸೊ ಮೊದಲನೇದಾಗಿ ಈ ಒಂದು RTE ಎಜುಕೇಷನ್ಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡ್ರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಮೊದಲನೇದಾಗಿ ನಾವು ನೋಡೋದಾದರೆ, ಸೊ ಅದರದ್ದಂಥ ವೆಬ್ಸೈಟ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಅರ್ಜಿಯನ್ನು ಹಾಕ್ಬೋದು. ಈಗ ಆಲ್ರೆಡಿ ಬಂದುಬಿಟ್ಟು ಓಪನ್ ಆಗಿದೆ, ಅರ್ಜಿನ ಬಿಡುಗಡೆ ಮಾಡಿದ್ದಾರೆ. ಸೊ ಕೊನೆಯ ದಿನಾಂಕ ಕೂಡ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ನೀವು ಅರ್ಜಿನೂ ಕೂಡ ಅದರದಂಥ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕೂಡ ಅರ್ಜಿಯನ್ನು ಹಾಕ್ಬೋದು. ಸೊ ಈಗ ಮೊದಲನೇದಾಗಿ ಬಂದುಬಿಟ್ಟು ಆ ಒಂದು RTE ಎಜುಕೇಷನ್ಗೆ ಹಾಕಬೇಕು ಅಂದರೆ, ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ಅನ್ನೋದನ್ನು ಮೊದಲನೇದಾಗಿ ನಾವು ನೋಡೋದಾದರೆ, ಮಗುವಿನ ನೀವು RTE ಎಜುಕೇಷನ್ಗೆ ಸೇರಿಸ್ಬೇಕು ಅಂದ್ಕೊಂಡಿರ್ತೀರೋ ಅಂತಹ ಮಗುವಿನ ಒಂದು ಜನನ ಪ್ರಮಾಣ ಪತ್ರ ಇಲ್ಲಿ ಬೇಕಾಗತ್ತೆ. ಎರಡನೇದು ಬಂದುಬಿಟ್ಟು ಅವರ ಒಂದು ವಾಸಸ್ಥಳ, ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ಏನೋ ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ಏನೋ ID ಪ್ರೂಫ್ ಏನಿರುತ್ತೆ ಆ ಒಂದು ಪೋಷಕರದು, ಮಗುವಿಂದಲ್ಲ ಆ ಪೋಷಕರದು ಬೇಕಾಗುತ್ತೆ. ಯಾಕಂದರೆ ಆ ಮಗುವಿನ ವಾಸಸ್ಥಳದ ಅಡ್ರೆಸ್ ಬೇಕಾಗಿರುತ್ತೆ. ಹಾಗಾಗಿಬಿಟ್ಟು ಆ ಮಗುವಿನ ತಂದೆ ತಾಯಿದು ಯಾರ್ದಾದ್ರೂ ಆಗಿರ್ಬೋದು, ಅವರ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ID ಪ್ರೂಫ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು. ಸೊ ಆ ಎರಡು ದಾಖಲೆಗಳನ್ನ ಇಲ್ಲಿ ಕೊಡಬೇಕಾಗತ್ತೆ. ಮೂರನೇ ಡಾಕ್ಯುಮೆಂಟ್ ಬಂದುಬಿಟ್ಟು ಜಾತಿ ಪ್ರಮಾಣ ಪತ್ರ ಕೂಡ ಇಲ್ಲಿ ಬೇಕಾಗುತ್ತೆ. ಅವರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಕೇಳ್ತಾರೆ. ನಾಲ್ಕನೇದು ಬಂದುಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಕೇಳ್ತಾರೆ. ಆದಾಯ ಪ್ರಮಾಣ ಪತ್ರ ಎಷ್ಟಿದೆ ಅಂತ ಹೇಳಿ ಕೂಡ ಕೇಳ್ತಾರೆ. ಸೊ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಿಮ್ಮ ಮಗುವಿನ ಈ ಒಂದು RTE ಎಜುಕೇಷನ್ಗೆ ಸೇರಿಸಬೇಕು ಅಂದರೆ ನೀವು ಆದಾಯ ಪ್ರಮಾಣ ಪತ್ರ ತುಂಬ ಅಂದರೆ ತುಂಬ ಮುಖ್ಯ. ಅದರಲ್ಲಿ ಇಂತಿಷ್ಟು ಆದಾಯ ಮಾತ್ರ ಇದ್ದರೆ ಮಾತ್ರ ಅಂತಹ ಮಕ್ಕಳನ್ನ ಸೇರಿಸ್ಬೋದು. ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಯಾವುದೇ ಕಾರಣ ಕೂಡ ಆ ಮಗುವಿನ ಸ್ಕೂಲಿಗೆ ಸೇರಿಸೋದಕ್ಕಾಗಲ್ಲ. ಅದು ಎಷ್ಟಿದೆ ಅಂತೇಳಿ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ಆ್ಯಂಡ್ ಐದನೇದು ಬಂದುಬಿಟ್ಟು ನಿಮ್ಮ ಒಂದು BPL ಕಾರ್ಡ್ ಕೂಡ ಇಲ್ಲಿ ಬೇಕಾಗತ್ತೆ. ನಾನಲ್ಲಿ ಆದಾಯ ಪ್ರಮಾಣ ಪತ್ರದ ಒಂದು ಮಿತಿ ಕೂಡ ತಿಳಿಸ್ಕೊಟ್ಟೆ. ಏನಪ್ಪ ಅಂತಂದರೆ, ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ 3.35 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಂತಹ ಮಕ್ಕಳಿಗೆ ಮಾತ್ರ ಇಲ್ಲಿ ಸರ್ಕಾರದವರು ಈ ಒಂದು RTE ಎಜುಕೇಷನ್ನ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅದಕ್ಕಿಂತ ಮೇಲೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಅಂತಹ ಮಕ್ಕಳಿಗೆ ಇಲ್ಲಿ RTE ಎಜುಕೇಷನ್ ಸಿಗೋದಿಲ್ಲ. ಸೊ ಈ ಒಂದು RTE ಎಜುಕೇಷನ್ ಬಂದುಬಿಟ್ಟು ಬಡ ಕುಟುಂಬ ವರ್ಗದ ಮಕ್ಕಳಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಮಾತ್ರ ಇಲ್ಲಿ ಸೀಮಿತವಾಗಿರೋದ್ರಿಂದ ಹಾಗಾಗಿಬಿಟ್ಟು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಕೂಡ ಇಲ್ಲಿ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ SC ST ಮಕ್ಕಳು ಏನಾದರೂ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನೋ ಆದಾಯ ಪ್ರಮಾಣ ಪತ್ರ ಇಲ್ಲಿ ಕೇಳೋದಿಲ್ಲ, ಅನ್ವಯಿಸೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ,
ಮಗುವಿಗೆ ನೀವು RTE ಎಜುಕೇಷನ್ನ ಕೊಡಬೇಕು ಅಂದ್ಕೊಂಡಿರ್ತೀರ, ಅಂತಹ ಮಕ್ಕಳ ವಯಸ್ಸು ಬಂದುಬಿಟ್ಟು LKGಗೆ ನೀವು ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಅಂತಹ ಮಕ್ಕಳ ವಯಸ್ಸು ಬಂದುಬಿಟ್ಟು 3 ವರ್ಷ 10 ತಿಂಗಳಾಗಿರಬೇಕು ಅಥವಾ 4 ವರ್ಷ 10 ತಿಂಗಳಾಗಿದ್ರೂ ನಡೆಯುತ್ತೆ. ಇಂತಹ ಮಕ್ಕಳಿಗೆ ಇಲ್ಲಿ LKGಯಲ್ಲಿ ಸೀಟ್ ಸಿಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ 1ನೇ ಕ್ಲಾಸ್ ಮಕ್ಕಳಿಗೆ ಏನಾದ್ರು ನೀವು ಸೇರಿಸಬೇಕು ಅಂದ್ಕೊಂಡ್ರೆ ಅಂತಹ ಮಕ್ಕಳ ವಯಸ್ಸು ಬಂದುಬಿಟ್ಟು 5 ವರ್ಷ 10 ತಿಂಗಳಾದರೂ ಆಗಿರಬೇಕು ಅಥವಾ 6 ವರ್ಷ 10 ತಿಂಗಳಾದರೂ ಆಗಿರಬೇಕು. ಅಂತಹ ಮಕ್ಕಳಿಗೆ ಮಾತ್ರ ಇಲ್ಲಿ 1ನೇ ತರಗತಿ ಆಗಿರ್ಬೋದು ಅಥವಾ LKGಗೆ ಆಗಿರ್ಬೋದು ಸೇರಿಸ್ಕೊಳ್ತೀವಿ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ. ಈ ಒಂದು ಎಜುಕೇಷನ್ನ ಪಡೆಯೋದಕ್ಕೆ ಯಾವ ಮಕ್ಕಳು ಅರ್ಹರಂದರೆ ಎಂತಹ ಮಕ್ಕಳಿಗೆ ಈ ಒಂದು ಎಜುಕೇಷನ್ ಸಿಗುತ್ತಪ್ಪ ಅಂದರೆ ಮೊದಲನೇದಾಗಿ ಬಂದುಬಿಟ್ಟು SC ST ಮಕ್ಕಳಾಗಿದ್ದರೂ ನಡೆಯುತ್ತೆ. ಆ್ಯಂಡ್ ಹಿಂದುಳಿದ ವರ್ಗಗಳು ಅಥವಾ ಮಧ್ಯಮ ವರ್ಗದವರು ಮಕ್ಕಳು ಇರ್ತಾರಲ್ಲ ಅಂತಹ ಮಕ್ಕಳಿಗೆ ಕೂಡ ಇಲ್ಲಿ ಈ ಒಂದು ಎಜುಕೇಷನ್ ಸಿಗುತ್ತೆ. ಆ್ಯಂಡ್ ತೃತೀಯ ಲಿಂಗಗಳ ಮಕ್ಕಳು ಅಂದರೆ ಈಗ ತೃತೀಯ ಲಿಂಗ ಅಂತ ಇರ್ತಾರೆ ಅಂತಹ ಮಕ್ಕಳನ್ನ ಯಾವ ಸ್ಕೂಲಿಗೂ ಕೂಡ ಸೇರಿಸ್ಕೊಳ್ಳಲ್ಲ. ಅಂತಹ ಮಕ್ಕಳನ್ನು ಕೂಡ ಇಲ್ಲಿ RTE ಎಜುಕೇಷನ್ನ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಥವಾ HIV ಪೀಡಿತ ಮಕ್ಕಳು HIV ಇರುತ್ತಲ್ಲ ಸೊ ಅಂತಹ ಮಕ್ಕಳಿಗೆ ಕೂಡ ಇಲ್ಲಿ ಸರ್ಕಾರದವರು ಎಜುಕೇಷನ್ನ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ಅನಾಥ ಮಕ್ಕಳಿಗೆ ಕೂಡ ಇಲ್ಲಿ ಕೊಡ್ತಾರೆ. ಜೊತೆಗೆ ಅಂಗವಿಕಲ ಮಕ್ಕಳಿಗೆ ಕೂಡ ಈ ಒಂದು ಎಜುಕೇಷನ್ನ ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ. ಈ ಒಂದು ಎಜುಕೇಷನ್ ಪ್ರಾಸೆಸ್ ಯಾವ ಥರ ನಡೆಯುತ್ತಪ್ಪ ಅಂದರೆ ನೀವು ಅದರದ್ದೇ ಅಂತ ವೆಬ್ಸೈಟ್ಗೆ ಭೇಟಿ ನೀಡಿಬಿಟ್ಟು ಅಪ್ಲಿಕೇಶನ್ ಹಾಕಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ದಾಖಲಾತಿಗಳನ್ನ ಕೇಳ್ತಾರೆ. ಸೊ ಆ ಒಂದು ದಾಖಲಾತಿಗಳನ್ನ ನೀವು ಅರ್ಜಿಯನ್ನು ಫಿಲ್ ಮಾಡಿದ ನಂತರ ನಿಮಗೆ 3 ರಿಂದ 4 ಶಾಲೆಗಳನ್ನ ನೀವೇ ಆಯ್ಕೆ ಮಾಡ್ಬೋದು. ಅವರು ನಿಮಗೆ ಆಪ್ಷನನ್ನು ಕೊಡೋದಿಲ್ಲ. ನೀವೇ ಯಾವ ಶಾಲೆ ಬೇಕಾಗುತ್ತೆ, ನಿಮ್ಮ ಮನೆ ಹತ್ರ ಇರುವಂಥ ಯಾವ ಶಾಲೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನೀವೇ ಆ ಒಂದು ಶಾಲೆಯನ್ನು ಆಯ್ಕೆ ಮಾಡ್ಬೋದು. 3 ರಿಂದ 4 ಶಾಲೆಗಳನ್ನ ಆಯ್ಕೆ ಮಾಡ್ಬೋದು. ಅದು ಲಾಟರಿ ಮುಖಾಂತರ ನಿಮಗೆ ಏನಾಗುತ್ತೆ ಫಲಿತಾಂಶ ಬರುತ್ತೆ ಅಂತ ಹೇಳಿ ತಿಳಿಸ್ತಾರೆ. ಅಂದರೆ ಲಾಟ್ರಿ ಇರುತ್ತೆ ಅನಿಸುತ್ತೆ. ಅದರ ಪ್ರಾಸೆಸ್ ಬೇರೆ ಥರ ಇರೋದ್ರಿಂದ ಇಲ್ಲಿ ಸರ್ಕಾರದವರು ಲಾಟರಿ ಮುಖಾಂತರ ನಿಮಗೆ ಸ್ಕೂಲ್ಗಳು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಅದ್ರ ಒಂದು ಸ್ಕೂಲ್ಗೆ ಮಾತ್ರ ನಿಮಗೆ ಅವಕಾಶ ಸಿಗುವಂಥದ್ದು. ಆದರೆ ನೀವು 3 ರಿಂದ 4 ಸ್ಕೂಲ್ಗಳನ್ನ ಆಯ್ಕೆ ಮಾಡ್ಬೋದು. ನಿಮ್ಗೆ ಯಾವ ಸ್ಕೂಲ್ ಇಷ್ಟ ಆಗುತ್ತೋ ಆ ಒಂದು ಸ್ಕೂಲ್ಗಳನ್ನ ನೀವು ಆಯ್ಕೆ ಮಾಡ್ಬೋದು. ಸೊ ಅಲ್ಲಿ ನಿಮಗೆ ಒಂದು ಲಾಟ್ರಿ ಮುಖಾಂತರ ಒಂದು ಸ್ಕೂಲ್ ಆಯ್ಕೆ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇದು RTE ಎಜುಕೇಷನ್ನ ಪ್ರಯೋಜನಗಳು ಏನಪ್ಪ ಅಂತಂದರೆ ಒಂದು ಬಂದುಬಿಟ್ಟು 100% ಉಚಿತ ಶಿಕ್ಷಣ ಅಂತ ಹೇಳ್ತಿದ್ದಾರೆ. ನಿಮಗೆ 1 ರೂಪಾಯಿನೂ ಕೂಡ ಇಸ್ಕೊಳ್ದೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾರೆ. ಆ್ಯಂಡ್ 2ನೇ ಪಾಯಿಂಟ್ ಬಂದುಬಿಟ್ಟು ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಎಜುಕೇಷನ್ ಸಿಗಬೇಕು ಅಂಥೇಳಿ ಈ ಒಂದು ಕೆಲಸವನ್ನು ಮಾಡ್ತಾ ಇರೋದು RTE ಎಜುಕೇಷನ್ ಇನ್ನೊಂದು ಪ್ರಯೋಜನ ಅಂತಲೇ ಹೇಳ್ಬೋದು. 3ನೇದು ಇದು ಬಂದುಬಿಟ್ಟು ಎಲ್ಲ ಮಕ್ಕಳಲ್ಲೂ ಕೂಡ ಸಮಾನತೆಯನ್ನು ತಗೊಬರಬೇಕು ಅನ್ನೋದು ಕೂಡ ಈ ಒಂದು ಯೋಜನೆಯ ಒಂದು ಪ್ರಯೋಜನ ಅಂತಲೇ ಹೇಳ್ಬೋದು. ಸೊ ಈ ಒಂದು ಯೋಜನೆಯ 3 ಪ್ರಯೋಜನಗಳನ್ನ ನಿಮಗೆಲ್ಲರಿಗೂ ಕೂಡ ಗೊತ್ತಾಯಿತು. ಈ ಒಂದು ಯೋಜನೆಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಕೊನೆಯ ದಿನಾಂಕ ಬಂದುಬಿಟ್ಟು ಮೇ 12ನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ. ಸೊ ಅದರಷ್ಟು ಒಳಗಡೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕಾಗತ್ತೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಮರಿದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.